ನನ್ನ ಕೈ ಹಿಡಿಯದೇ ಇದ್ದರೆ ನನ್ನ ಕಥೆನೇ ಮುಗಿದು ಹೋಗ್ತಿತ್ತು ಅಂತ ನಾನು ಇರ್ತಿರ್ಲಿಲ್ಲ ಅನ್ನುವಂಥ ಅರ್ಥದಲ್ಲಿ ಅದು ಸತ್ಯನೂ ಕೂಡ. ಕವಿತೆ ಅಂದರೆ ಇಲ್ಲಿ ಲಿಂಗ ಜಾತಿ ಧರ್ಮ ಮೀರಿ ಅದೊಂದು ಅಮೂರ್ತವಾಗಿರ್ತಕ್ಕಂಥ ಪ್ರೀತಿ, ಅದು ಅಮೂರ್ತವಾಗಿರ್ತಕ್ಕಂಥ ಅದ್ಭುತ ಶಕ್ತಿ. ಅಂಥದ್ದೊಂದು ಕವಿತೆ ನಮ್ಮ ಜೊತೆ ಇತ್ತು ಅಂತ ನಿಲ್ತದೆ, ಆ ಶಕ್ತಿ ಇತ್ತು ಅಂತಂದರೆ ಅದು ನಾನು ಅದು ಕವಿತೆ ಕೈ ಹಿಡಿಯೋದಂದರೆ ನನ್ನ ಕಥೆ ಮುಗಿಯುತ್ತಿತ್ತು ಅನ್ನೋ ಅರ್ಥದಲ್ಲಿ ತುಂಬ ಪರಿಣಾಮಕಾರಿಯಾಗಿ ನನ್ನ ಬದುಕಿನಲ್ಲಿ ಅಷ್ಟೊಂದು ಆಳವಾಗಿ ಅದು ತಿಳಿಸ್ಕೊಂಡಿದೆ. ನಾನು ಅದ್ರ ಜೊತೆ ಸಂಬಂಧ ಇದೆ. ಇಲ್ಲೇ ಇನ್ನೊಂದು ಕಡೆ ನನ್ನ ಗೆಳೆಯರೊಬ್ಬರು ಬರೀತಾರೆ, ಆನಗಲ್ಲಿನ ಗೆಳೆಯ ವಿಜಯಕಾಂತ್ ಪಾಟೀಲ್ ಅಂತ. ಮಹಿಳಾ ಸಮಯದಲ್ಲಿ ಇಟ್ಕೊಂಡು ಬರೀತಕ್ಕಂಥ ಎಷ್ಟು ಚೆನ್ನಾಗಿ ಬರೀತಾನೆ ಅಂತಂದರೆ, ಅಳುವಿನ ಜೊತೆ ನನ್ನ ಮದುವೆ, ತಾಳಿ ಇಲ್ಲ ತಾಳುವುದೇ ಇಲ್ಲ. ಅಳುವಿನ ಜೊತೆ ನನ್ನ ಮದುವೆ, ತಾಳಿ ಇಲ್ಲ ತಾಳುವುದೇ ಇಲ್ಲ. ಇದು ಸಮಯದಲ್ಲೇ ಇರ್ತಕ್ಕಂಥದ್ದೇ. ಇದು ಸಮಯದ ಮಹಿಳಾ ಸಮಯದಲ್ಲಿ ಇರುವಂಥದ್ದು. ಒಬ್ಬ ಹೆಣ್ಣು ಕೂಡ ಇಷ್ಟೇ ನೋವನ್ನು ಅನುಭವಿಸ್ತಿರ್ತಾರೆ, ಇಷ್ಟೇ ನೋವಿರ್ತದೆ. ಅವಳು ಕೂಡ ತುಂಬ ನೋವಿಂದನೇ ಬದುಕು ಕಟ್ಕೊಂಡಿರ್ತಾಳೆ. ಬಹುಶಃ ಮಹಿಳಾ ಸಮಯದಲ್ಲಿ ಇರ್ತಕ್ಕಂಥ ಮನುಷ್ಯರು ಕೂಡ ಹೀಗೆ ಇರ್ತಾರೆ. ಅಳುವಿನ ಜೊತೆ ನನ್ನ ಮದುವೆ, ತಾಳು ಇಲ್ಲ ತಾಳುವುದೇ ಇಲ್ಲ ಅಂತ ಒಂದು ಕಡೆ ಬರ್ಕೊಳ್ತಾರೆ. ಇನ್ನೊಂದು ಕಡೆ ನಾನು ಬರ್ಕೊಳ್ಳೋ ಒಂದು ಕಡೆ ಕವಿತೆ ಸಾಥ್ ಸಿಕ್ಕರೆ ಸಾಕು, ಸಾವಿಗೂ ಪದ ಹಾಡಿಸುತ್ತೆ ಆಗಿದ್ದಾವೆ ಅಂತ ನಾನು ಅರ್ಥ. ಇನ್ನೊಂದು ಕಡೆ ನಾನೇ ಬರ್ತೀನಿ, ಕವಿ ಸೋತರಷ್ಟೇ ಕವಿತೆ ಗೆಲ್ಲುವುದು. ಕವಿತೆ ಗೆಲ್ಲೋದು. ಕವಿತೆ ಗೆಲ್ಲಬೇಕಾಗೈತಿ ಅಂತಂದ್ರೆ ಕವಿತೆ ಗೆಲ್ಲುವೆ ನನ್ನ ಗೆಲ್ಲುವುದು. ನಾನು ಸೋತಾಗ ಮಾತ್ರ ಕವಿತೆ ಗೆಲ್ಲುವೆ. ಕವಿತೆ ಗೆದ್ದಾಗ ಮಾತ್ರ ನಾನು ಖುಷಿ ಸಿಗ್ತೀನಿ. ಇದು ತುಂಬ ಎಲ್ಲೋ ಒಂದು ಕಡೆ ನಾನೇ ಗೆಲ್ಲಬೇಕು ಅಂತ ನಾವು ಒಂದು ಹಠಕ್ಕೆ ಬಿದ್ದು ಆಟ ಆಡ್ತಿರ್ತೀವಿ. ಆ ಆಟದ ದೃಷ್ಟಿಕೋನ ಇದ್ದಾಗ ನಾನು ಗೆಲ್ಲಬೇಕಂತಲೇ ಹೇಳ್ಕೊಂಡಿರ್ತೀನಿ ಕ್ರೀಡಾಂಗಣಕ್ಕೆ. ಬಟ್ ಇಲ್ಲಿ ಹಾಗಲ್ಲ, ನಾನು ಕವಿತೆನೇ ಗೆಲ್ಲಿಸ್ಬೇಕು. ಅವಾಗ ನನಗೆ ಖುಷಿ ಸಿಗ್ತದೆ. ಇದು ಅದ್ಭುತವಾಗಿರ್ತಕ್ಕಂಥ ಕವಿ ಮತ್ತು ಕವಿತೆಯ ನಡುವೆ ತುಂಬ ಅದ್ಭುತವಾದ ಸಂಬಂಧ ಇದೆ. ನಿನ್ನ ಲಕ್ಷ್ಮಣ ರೇಖೆ ಮೀರುವ ಕಾವ್ಯ ರೇಖೆ ನನ್ನ ಅಂಗೈಯಲ್ಲಿ. ಯಾವುದೇ ನಾವೀಗ ಲಕ್ಷ್ಮಣ ರೇಖೆ ಕುರಿತು ಬರೀತೀವಿ, ನಾವು ಓದ್ತೀವಿ, ನಾವು ಅದನ್ನು ಮೀರುವಂಗಿಲ್ಲ ಅಂತ. ಅದು ಯಾರೋ ಆಟಗೆರೆ ಆಗ್ತಾರ ಹಿಂಗೆ ಇರುವಂತೆ. ನಾನು ಅದನ್ನು ಮೀರುವ ಶಕ್ತಿ ಅಂತಂದು ಕೊಡ್ತೇನೆ ನಮ್ಮೊಳಗೆ. ಅವನು ಏಕವಚನ, ಅವಳು ಬಹುವಚನ. ಅವಳು ಬಹುವಚನ. ನಾವು ಹಾಗಾದ್ರೆ ನಾವು ಒಂದು ಈಗ ನಾವು ಈ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅವಲೋಕಿಸಿದಾಗ ಬೇರೆ ದೇಶದ ನಮ್ಮ ದೇಶದ ಸಂಸ್ಕೃತಿಯನ್ನು ಪರವಳಿಯಿಂದ ನೋಡಿದಾಗ ಕೂಡ ಅವಳು ಅಂದರೆ ಅವಳು ಬಹುವಚನ ತೂಕದವಳು. ಇವಾಗ ಒಂದು ವಚನದ ತೂಕ ಆದರೆ ಅವಳು ಬಹುವಚನ ತೂಕದವಳು. ಅವಳು ಅಷ್ಟೊಂದು ತುಂಬ ರೇಟ್ ಇರ್ತಕ್ಕಂಥದ್ದು, ತೂಕ ಇರ್ತಕ್ಕಂಥದ್ದು. ಆ ಶಕ್ತಿ ಅವಳಿಗೆ. ನಾವು ಸುಮ್ಮನೆ ನಾವು ಇಲ್ಲಿ ಗಂಡು ಬಲ ಹೆಣ್ಣು ಎಡ ಅಥವಾ ಗಂಡು ಶ್ರೇಷ್ಠ ಹೆಣ್ಣು ಕನಿಷ್ಠ ಅಂತ ಹೇಳ್ತೀವಿ. ಅದರಲ್ಲಿ ಎರಡು ಮಾತೇ ಇಲ್ಲ. ಆ ಶಕ್ತಿ ಇದೆ ಅವಳಲ್ಲಿ. ಇನ್ನೊಂದು ಕಡೆ ಒಂದು ತೆಲುಗಿನ ಕವಿ, ಸಣ್ಣದೊಂದು ಕವಿ ಪದ್ಮಾ ಕೆ ರಾಜ್ ಅಂತ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅವಳು ದೇಹವನ್ನು ಮಾರಿಕೊಳ್ಳುತ್ತಾಳೆ, ಅವನು ದೇಶವನ್ನೇ ಮಾರಿಕೊಳ್ಳುತ್ತಾನೆ. ಅವಳು ದೇಹವನ್ನು ಮಾರಿಕೊಳ್ಳುತ್ತಾಳೆ, ಅವನು ದೇಶವನ್ನೇ ಮಾರಿಕೊಳ್ಳುತ್ತಾನೆ. ಅವಳು ಅಪರಾಧಿಯಂತೆ, ಅವನು ನಾಯಕನಂತೆ. ತನ್ನ ಮಾಂಸವನ್ನು ನಂಬಿಕೊಂಡರೆ ವೇಶ್ಯೆ, ತನ್ನ ಮಾಂಸವನ್ನು ನಂಬಿಕೊಂಡರೆ ವೇಶ್ಯೆ, ಜನರ ರಕ್ತವನ್ನು ಹೀರಿಕೊಂಡರೆ ನಾಯಕ ನೇತಾರ. ಬಹುಶಃ ಮಹಿಳಾ ಸಮಯದಲ್ಲಿ ಎಷ್ಟು ತುಂಬ ಆ ಪದ್ಮರಾಜ ಅನುವಾದ ಮಾಡಿರ್ತಕ್ಕಂಥ ಕವಿತೆಯನ್ನು ನಾನು ಓದಿದಾಗ ಎಷ್ಟು ಗಂಭೀರವಾಗಿದೆ, ಎಷ್ಟು ಸೂಕ್ಷ್ಮತೆ ನಾವು ಆಲೋಚನೆ ಮಾಡಬೇಕಲ್ಲ. ನಾವು ಇಲ್ಲಿ ಹೆಣ್ಣಿನ ಮೇಲೆ ನಾವು ಎಷ್ಟೆಲ್ಲ ಆರೋಪಗಳನ್ನು ಹೊರಿಸ್ತೀವಿ, ಎಷ್ಟೆಲ್ಲ ಅವಳನ್ನು ಬೇರೆ ಬೇರೆ ಪದಗಳನ್ನು, ವಿಧವೆ ಅಂತ ಪದ ಇರ್ಬೋದು, ವೇಶ್ಯ ಅನ್ನೋ ಪದ ಇರ್ಬೋದು, ಇನ್ನು ಬಹಳಷ್ಟು ಅವಳನ್ನು ಘಾಸಿಗೊಳಿಸ್ತೀವಿ. ಅದೆಲ್ಲದಕ್ಕೂ ನಾವೇ ಕಾರಣ ಆಗಿರ್ತೀವಿ. ಅವಳು ಒಬ್ಬರ ತಪ್ಪಿನಿಂದ ಆಗಿರೋದಿಲ್ಲ. ಯಾವ ಎಲ್ಲ ತಪ್ಪಿಗೂ ವಿಪರೀತ ಸ್ವಾಭಿಮಾನಿಗಳು, ಇರುವರು ವಿಪರೀತ ಸ್ವಾಭಿಮಾನಿಗಳು ಹಠದ ಆ ಕಾಡಕ್ಕೆ ಹಿಡಿದೇ ಬಿಟ್ಟವು. ಇಬ್ಬರು ತುಂಬ ರಾಜಿ ಮಾಡ್ಕೊಳ್ಳೋಕೆ ತಯಾರೇ, ಇಬ್ಬರು ತಯಾರಿ. ಹಠದ ಅಖಾಡಕ್ಕೆ ಇಳಿದೇ ಬಿಟ್ಟವು. ಬಗ್ಗಿ ಬದುಕುವುದು ಇಬ್ಬರಿಗೂ ಒಗ್ಗದು. ಕವಿಯ ಬಗ್ಗಿಸಬೇಕೆಂದು ಕವಿತೆ, ಬಗ್ಗದೇ ಬಗ್ಗಿಸಿಕೊಳ್ಳಬೇಕೆಂದು ಕವಿ. ಇಬ್ಬರು ಒಬ್ಬರ ಮಾತು ಕೇಳದವರೇ ಅಂದ್ಕೊಂಡೆ. ಯಾಕೆ ನಿಜಕ್ಕೆ ಜಾರಿದ
ಕವಿತೆ ಮೆಲ್ಲಗೆ ಕನಸಿಗಿಳಿ, ಕವಿತೆ ಮೆಲ್ಲಗೆ ಅವನ 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 ಕನಸಿಗಿಳಿಯಿತು. ಬೆಳಗ್ಗೆ 63 ಕವಿತೆಗಳನ್ನು ಬರೆದ. 63 ಕವಿತೆಗಳನ್ನು ಬರೆದ. ಇಷ್ಟು ನಾವು ಕವಿ ಸೋತರಷ್ಟೇ ಕವಿತೆ ಗೆಲ್ಲುವುದು ಅಂತ ನಾನು ನಿಮ್ಗೆ ಹೇಳಿದ್ದೆ. ಇಲ್ಲಿ ಸೋತು ಮಲಗಿದ ಕನಸಿಗಿಳಿಯಿತು. ಬೆಳಿಗ್ಗೆ 63 ಕವಿತೆ ಬರೆದ. ಒಂಚೂರು ಹೆಚ್ಚು ಕಡಿಮೆ ಆಗಿದೆ. ಎಷ್ಟು ಆ ಕವಿ ಮತ್ತು ಕವಿತೆಯ ನಡುವೆ, ಅಂದ್ರೆ ಅವಳು ಮತ್ತು ಅವನ ನಡುವೆ ಇಲ್ಲಿ ಮಹಿಳಾ ಸಂವೇದನೆ ಅನ್ನುವಂಥದ್ದು ಹೇಗಿರ್ತೈತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನೊಂದು ಕವಿತೆ ಇದೆ. ಅವಳು ತೊರೆದವನಿಗೆ ಅರಳಿ ಮರವಾದ, ಅವಳು ಮನೆ ತೊರೆದವನಿಗೆ ಅರಳಿ ಮರವಾದ. ಇವತ್ತು ಬುದ್ಧನಿಗೆ ನಾವು ಓದಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಯಿತು ಅಂತ ನಾವು ಓದ್ತೀವಿ. ನಾವು ಅಲ್ಲಿ ಅರಳಿ ಮರ ಅನ್ನೋದೇ ಸ್ತ್ರೀ, ಅಲ್ಲಿ ಅರಳಿ ಮರ ಅನ್ನೋದೇ ಅಲ್ಲಿ ಮಹಿಳಾ ಸಂವೇದನೆ. ಅದು ಅಲ್ಲಿ ನಿಂತ್ಕೊಂಡಿತ್ತು. ಅವನಿಗೆ ನಿಂತ್ಕೊಂಡಿತ್ತು. ಕೂಡಬೇಕೆಂದವನಿಗೆ ಎಲ್ಲೋ